ಈ ಎದೆ ಬಡಿತಾ ಇರೋ ತನಕ ನಿಮ್ಗೆ ಯಾವ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನಿನ್ನ ಜೊತೆಗಿದ್ದೀನಿ ಯಜಮಾನ್ತಿ. ನೀವು ಇದ್ದೀರಾ ಅಂತಾನೆ ನನಗೆ ಟೆನ್ಷನ್ ರೀ. ದೃಷ್ಟಿ ಬೊಟ್ಟು ಅಣ್ಣ ಈ ಮಾತ್ರೆ ಕೊಡಿ. ಎಷ್ಟು ವರ್ಷ ನಮ್ಮ ಪೇಷಂಟ್ಗೆ? ದೊಡ್ಡ ಚಿಕ್ಕ ಮಗುನೆ, ಅದು ಸೈಕಲ್ ಆಡ್ತಿದ್ದ, ಬಿದ್ಬಿಟ್ಟು ಏಟ್ ಮಾಡ್ಕೊಂಡ್ಬಿಟ್ಟ. ಪಾಪ ನೋವು ಅಂತ ಒದ್ದಾಡ್ತೀಯಾನೆ. ಮಾ ಹುಡುಗಂಗೆ ವಯಸ್ಸೆಷ್ಟು? 11 ವರ್ಷ ಆಯ್ತು. ಇನ್ನೇನ್ 12 ವರ್ಷ. 2 ಅಮಾವಾಸ್ಯೆ ಆಗ್ಬಿಟ್ರೆ 12 ವರ್ಷ ತುಂಬತ್ತೆ. ಹುಡ್ಗಂಗೆ 11 ವರ್ಷ, ತಲೆಗೆ ಕಾಲ್ಗೆ ಪೆಟ್ಟಾಗಿದೆ, ನೋವು ಅಂತಿರ್ತಾನೆ. ಓಕೆ. ರಾಜ ಇದ್ದಾನಲ್ಲ ಅವನೇ ಏನೇನು ಹೇಳಿ ನಿಮ್ಗೆ ನನ್ ಮೇಲೆ ಅನುಮಾನ ಬರೋ ಹೋಗಿ ಮಾಡ್ಸಿದ್ದಾನೆ. ನಿನ್ನಲ್ಲಿ ಅವನು ಏನೋ ಬೇರೆ ನೋಡಿರ್ಬೇಕಣೆ. ಅದಕ್ಕೆ ಅವನ್ಗೆ ಅನುಮಾನ. ಅವನು ನನ್ನ ಮಗ, ಅವನ್ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ರೂಪಾ, ರಾಜಂಗೆ ಏಟಾಯ್ತಲ್ಲ, ಅವತ್ತು ನಾನು ಪಕ್ಕದ ಮನೆ ಸುನಂದಕ್ಕನ ಮನೆಗೆ ಹೋಗಿದ್ದೆ ಅಲ್ವಾ? ಹಾ ಅಮ್ಮ. ಆ ಹೊತ್ತಲ್ಲಿ ನಾನು ಅವನ್ಗೆ ಹಾಲ್ ತರಕ್ ಹೇಳಲೇ ಇಲ್ಲ. ಆದ್ರೂ ಅವ್ನ್ ಯಾಕಮ್ಮ ಹೋದ? ಯಾಕಂದ್ರೆ ನಾನೇನ್ ಹೇಳಿ ಅಮ್ಮ? ಹಾಗಲ್ವೇ, ಅವತ್ತು ರಾತ್ರಿ ನೀ ಎಲ್ಲಿಗೆ ಹೋಗಿದ್ದೆ? ನಾನ್ ಮನೇಲೇ ಇದ್ದೆ. ರಾಜ ನನ್ ಮುಂದೆನೆ ಸೈಕಲ್ ತಗೊಂಡ್ ಹೋಗಿದ್ದು. ಅಲ್ವೇ, ಅವ್ನ ಅಷ್ಟೊತ್ತಲ್ಲಿ ಹಾಲ್ ತರುವಂತದ್ದು ಏನಿತ್ತು ನೋಡು. ನೀನ್ ಮಾಡ್ಬಾರದ್ ಕೆಲ್ಸಕ್ಕೆ ತಲೆ ಹಾಕಿಲ್ಲ ತಾನೆ? ಅಮ್ಮ, ಈಗ್ಲೂ ನನ್ ಮೇಲೆ ನಿನ್ಗೆ ಅನುಮಾನನಾ? ನೋಡು, ಅನುಮಾನ ಅನ್ನೋದು ಕೆಟ್ಟು ಹುಳ. ಅದು ಒಂದ್ಸಲ ತಲೆಗೆ ಬಂದ್ಬಿಟ್ರೆ ಅಷ್ಟು ಬೇಗ ಹೋಗುದಿಲ್ಲ. ಆಯ್ತೇನಪ್ಪ? ಅರೆ, ಅದು ಸೀಮಕ್ಕ ಅಲ್ವಾ? ಸೀಮಕ್ಕ, ಬನ್ನಿ. ಹಾ ನೀವೇ ಬನ್ನಿ ಅಕ್ಕ. ನೀವು ಸೀಮಕ್ಕ ಅಲ್ಲ? ಹೌದು ಅಕ್ಕ, ಅನ್ಕೊಂಡಿದ್ದು ಹೇಳಕ್ ಆಗ್ತಿಲ್ವಲ್ಲ. ಛೇ, ದತ್ತಾಬಾಯಿ, ಏ ಸೈಲೆಂಟ್. ಶೋಟು ಯಾಕೋ ಮುಖ ಉದಿಸ್ಕೊಂಡು ಹೇಳ. ಅದು ದತ್ತಾಬಾಯಿ. ಶೋಟು, ಯಾಕೆ ಏನಾಯ್ತು? ರೀ, ಅದ್ ನಾನ್ ಹೇಳ್ತೀನಿ. ಅದು ಅದು ನಾವೆಲ್ಲ ಡ್ಯಾನ್ಸ್ ಮಾಡಿದ್ವಲ್ಲ, ನೇತ್ರಮ್ಮ ಡ್ಯಾನ್ಸ್ ಮಾಡಿಲ್ವಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ಹಾಗೇನೂ ಇಲ್ಲ. ಮತ್ತೆ ಬೈ ಪ್ರಪೋಸ್ ಮಾಡಿದ್ರ? ನಿನ್ ತಲೆ
ಬಳ್ಳಾರಿ ಮಾರ್ಕೆಟ್ಗೆ ಕರ್ಕೊಂಡು ಬಂದು ನಿದ್ದೆ ಬಂತ ಅಂತ ಕೇಳ್ದಂಗೆ ಆಯ್ತು. ಎಲ್ಲೋ ಆಗ್ಲಿಲ್ವಾ ಬಿಡಿ, ಇನ್ನು ನಿಮ್ಮ ಕೈಯಲ್ಲಿ ಆಗಲ್ಲ. ಪ್ರಪೋಸಲ್ಗೆ ಪೀಟ್ಗೆ ಹಾಕೋದ್ರೊಳಗೆ ಬೆಳಿಗ್ಗೆ ಆಗೋಯ್ತು. ಏನು ಮಾಡಲಿ? ದತ್ತ, ಗಾಡಿ ಪಂಚರ್ ಆಗಿದೆ. ಓ, ನಮ್ಮ ಬೈ ಹಾರ್ಟ್ ತರ ಗಾಡಿನೂ ಪಂಚರ್ ಆಗೋಗಿದೆ. ಏನ್ ಮಾಡೋದೀಗ? ಬಜರಾಗಿ ಬಸ್ ಸ್ಟೆಪ್ನಿ ಇಲ್ವಾ? ಏಯ್, ಅದು ಕಾರಿಗೆ ಸ್ಟೆಪ್ನಿ ಇಲ್ವಾ ಅಂತ ಕೇಳ್ದೆ. ಹೀಗೇನ್ ಕರ್ಕೊಂಡು ಹೋಗ್ತಿರೋ ಅಥವಾ ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಿರೋ? ಇಷ್ಟೊತ್ತಿಗೆ ಪಂಚರ್ ಅಂಗಡಿ ಕೂಡ ಓಪನ್ ಇರಲ್ಲ. ಏನ್ ಮಾಡೋದು? ಹಾಂ, ಒಳ್ಳೇದೇ ಆಯಿತು. ಯಜಮಾನ್ತಿನ ಕರ್ಕೊಂಡು ಸ್ಲೋ ಆಗಿ ಮಾರ್ನಿಂಗ್ ವಾಕ್ ಹೋಗ್ತಾ ನನ್ನ ಮನಸ್ಸಿರೋದನ್ನ ಹೇಳಿದ್ರೆ ಆಯಿತು. ಹಾಂ ಬಜರಂಗಿ, ಒಂದು ಐಡಿಯಾ. ನೀನು ಸೈಲೆಂಟು ಚೋಟು 3 ಜನ ನನ್ನ ಕಾರ್ ತೊಗೊಂಡು ಹೋಗ್ರಿ. ಹ್ಞೂ, ನಾನು ಯಜಮಾನ್ತಿ ವಾಕ್ ಮಾಡ್ಕೊಂಡು ಬರ್ತೀವಿ. ವಾಕಿಂಗ್ ಆಗತ್ತೆ. ನೀವು ನಡ್ಕೊಂಡ? ಹೌದು. ರೀ ಬೇಡ ರೀ, ನಡ್ಕೊಂಡು ಹೋಗೋದೆಲ್ಲ ಬೇಡ, ನಾವು ಗಾಡಿಲೇ ಹೋಗೋಣ. ಎಲ್ಲೂ ಇಲ್ದೇ ಇರೋ ಲವ್ ಬರ್ಡ್ಸ್ ಇವರು. ಇವನ್ ಟೇಸ್ಟೋ. ಇಲ್ಲ ಇಲ್ಲ, ದೃಷ್ಟಿನ ಜೊತೆ ವಾಕಿಂಗ್ ಬರ್ತಾಳೆ. ನೀವು 3 ಜನ ಹೋಗಿ. ಬಸ್ರಂಗಿ ಕರ್ಕೊಂಡು ಹೋಗು, ಲೇಟ್ ಆಗ್ತಿದೆ. ಟೈಮ್ ಆಯ್ತು, ಹೋಗೋ. ಹಾ, ಹೋಗೋ. ಬನ್ನಿ ಬಸ್ ಬನ್ನಿ. ಬಾಯ್. ಯಜಮಾಂತಿ ಬಾ. ಅಲ್ಲ, ನೀವ್ ಯಾರಂತ ನಂಗೆ ಗೊತ್ತಾಗ್ತಿಲ್ಲ. ಏನಕ್ಕ ನಮ್ಮನ್ನೇ ಮರ್ತ್ಬಿಟ್ಟಿಯ ನೀನು? ನಾನು ವಿಶಾಲ. ನೀವ್ ಯಾರು ಅಂತ ಗೊತ್ತಾಗ್ತಿಲ್ಲ. ಅದೇ ಅಕ್ಕ, ಕೆಲ್ಸ ಕೊಡಿಸ್ತೀವಿ ಅಂತ ದುಬೈ ಕರ್ಕೊಂಡೋಗಿ ನಮ್ನೆಲ್ಲ ಮಾರಾಟ ಮಾಡಿದ್ರಲ್ಲ, ಆ ಗುಂಪಲ್ಲಿ ನಾವು ಇದ್ವಿ. ಅದೇ ಅಕ್ಕ, ನಾವೆಲ್ಲರೂ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿ ನಮ್ ಜೀವ ಉಳಿಸ್ತವ್ರಲ್ವಕ್ಕ ನೀವು. ಓ, ಈಗ ನೆನ್ಪಾಯ್ತು. ಆಗಾಗಿದ್ದೆಲ್ಲ ನೆನಪಿಸ್ಕೊಳ್ಳೋದಕ್ಕೆ ಈಗ್ಲೂ ಭಯ ಆಗುತ್ತೆ. ನೀವೆಲ್ಲ ಆರಾಮಾಗಿದ್ದೀರಾ ಅಲ್ವಾ? ಸರಿ, ನಿಮ್ಮನ್ನೆಲ್ಲ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನೀವು ಹೊರಡಿ, ನನ್ ಮನೆಗೆ ಹೋಗ್ಬೇಕು. ನೀವು ಹೊರಡಿ. ರೂಪಾ, ಯಾರು ಇವರೆಲ್ಲ? ಅಮ್ಮ, ಇವರೆಲ್ಲ ನಾನ್ ಬಳ್ಳಾರಿಯಲ್ಲಿದ್ದಾಗ ಪರಿಚಯ ಇದ್ರು. ಏಯ್, ನಿಜ ಹೇಳ್ತಿದ್ಯಾ ಅಥವಾ ಇನ್ನೂ? ಹಾ, ಈಗ್ಲೂ ನಿನಗೆ ಅಮ್ಮನ? ನೋಡಿ, ಇವಳು ನನ್ನ ಮಗಳು. ನಿಮ್ಗೆಲ್ಲ ಇವಳು ಹೇಗ್ ಗೊತ್ತು? ಇವಳೇನಾದ್ರೂ ನಿಮ್ಗೆ ಮೋಸ ಮಾಡಿಯಾಳ? ಏನು ಅಂತ ಮಾತಾಡ್ತಿದ್ದೀರಮ್ಮ? ಸೀಮಕ್ಕ ನಮ್ ಜೀವ ಉಳಿಸಿದ ದೇವತೆ. ಏನು? ಏನ್ ಹೇಳ್ದೆಮ್ಮ ನೀನು? ಹೌದು ಅಮ್ಮ, ಬಳ್ಳಾರಿಯಲ್ಲಿ ಕರೀಂ ಅಂತ ಒಬ್ಬ ಇದ್ದ. ದುಬೈಲಿ ಕೆಲ್ಸ ಕೊಡಿಸ್ತೀನಂತ ಹೇಳಿ ಹುಡುಗಿರ್ನ ನಂಬಿಸಿ ಅಲ್ಲಿಗೆ ಮಾರಾಟ ಮಾಡ್ತಾನೆ. ನಾವು ಹಾಗೆ ಮಾರಾಟ ಆದವರು. ನಮ್ ಜೀವನ ಮುಗೀತು, ನಾವೆಲ್ಲ ಸತ್ತೋದ್ವಿ ಅನ್ಕೊಂಡ್ವಿ. ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಸಹಾಯ ಮಾಡಿದ್ದು ಈ ಸೀಮಕ್ಕ.
ಇವ್ರ ಪ್ರಾಣದ ಜೊತೆಗೆ ನಮ್ ಪ್ರಾಣನೂ ಉಳಿಸಿದ್ರು. ನಮ್ ಪಾಲಿಗೆ ಜನ್ಮ ಕೊಟ್ಟ 2ನೇ ತಾಯಿ ಸೀಮಕ್ಕ. ಸೀಮಕ್ಕ ಇರ್ಲಿಲ್ಲ ಅಂದ್ರೆ ನಾವ್ಯಾರು ಬದುಕ್ತಾನೆ ಇರ್ಲಿಲ್ಲ ಅಮ್ಮ. ಮುದ್ದಾಗಿ ಹತ್ರ ಹೋಗಿ ಮಾತಾಡೋಣ ಅನ್ಕೊಂಡ್ರೆ ಒಂದು ಮೇಲೆ ಇದು ದೂರ ಹೋಗ್ತಾಳೆ. ಮರಳಿ ಪ್ರಯತ್ನ ಮಾಡು, ಹೇಗಾದ್ರೂ ಮಾಡಿ ನೀನ್ ಯಜಮಾನ್ತಿರೋದು ಏನ ಸೇರು. ರೀ ಏನಾಯ್ತು? ಏನಿಲ್ಲ, ಹತ್ರ ಬನ್ನಿ. ಹತ್ರ ಬರ್ಬೇಕಾ? ಬಂದೆ. ನಾನು ಹತ್ರ ಬರ್ಬೇಕು ಅಂತ ಕೇಳಿದ್ನ? ನನ್ ಮನ್ಸಿರೋ ಮಾತು ಹೇಗೆ ಅರ್ಥ ಆಗ್ಬಿಡುತ್ತೆ. ಅದಿರ್ಲಿ, ನಿಮ್ ಮನ್ಸಲ್ಲಿರೋದನ್ನ ನೀವು ಹೇಳೋದಕ್ಕಾಗತ್ತಾ? ಅದನ್ನ ಹೇಳಿ. ಯಾಕಾಗಲ್ಲ? ಯಾಕಾಗಲ್ಲ ಯಜಮಾಂತಿ? ಈ ದತ್ತ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ. ಹೇಳಿ ಮತ್ತೆ. ಹಾ ಅಷ್ಟೇ ತಾನೆ? ಹೇಳ್ತೀನಿ, ನೋಡ್ತಾರೆ. ಇವಾಗ ಹೇಳ್ತೀನಿ ಯಜಮಾಂತಿ, ಹೇಳ್ತೀನಿ ಇವಾಗ. ಯಜಮಾಂತಿ, ನಾನು ನಿನ್ನ ನೀನ್ ಈ ಕಡೆ ಬಾ. ಬೇಡ ಬಿಡು, ನಾನು ಆ ಕಡೆ ಹೋಗ್ತೀನಿ. ಅಷ್ಟೊಂದು ನಗ್ಬೇಡ ಯಜಮಾಂತಿ, ಹೆವಿ ಲೋ ಆಗ್ಬಿಡತ್ತೆ. ಹೇಳ್ತೀನಿ ಯಜಮಾಂತಿ, ಹೇಳ್ತೀನಿ. ಈಗ ಹೇಳ್ತೀನಿ, ಇವಾಗ ಹೇಳ್ತೀನಿ ಯಜಮಾಂತಿ, ಇವಾಗ ಹೇಳ್ತೀನಿ. ಹಾ ಯಜಮಾಂತಿ, ನಾನು ನಿನ್ನ ಓಯ್ ಹಲೋ ಯಜಮಾಂತಿ, ನಿಂತ್ಕೋ. ಏಯ್ ನಿಂತ್ಕೋ. ಏನಾಯ್ತು? ಏನಿಲ್ಲ ರೀ. ನಿನ್ ಮೈ ಮೇಲೆ ಅವಾಗವಾಗ ನಾಗವಲ್ಲಿ ಬರ್ತಲ್ಲ, ಇಷ್ಟೊತ್ತು ಖುಷಿಯಾಗಿ ಇದ್ದೆ ತಾನೆ, ಈಗ್ಯಾಕೆ ಸೀರಿಯಸ್ ಅದೇ? ಏನಾಯ್ತು? ನಿನ್ನೆ ಕೇಳ್ತಾ ಇರೋದು ಏನು? ಅದೇನೋ ಗೊತ್ತಿಲ್ಲ ರೀ. ಖುಷಿಯಾಗಿರೋಣ ಅಂತ ಪ್ರಯತ್ನ ಪಡ್ತಿದ್ರು, ಮನ್ಸಿಗೆ ಏನೋ ತಳಮಳ, ಏನೋ ಅಪಾಯ ಕಾದಿದೆ ಅಂತ ಅನಿಸ್ತಿದೆ. ಕೇಳ್ತಿದ್ಯಾ? ಏನು? ನಾನು ಎದೆ ಬಡಿತ, ಕಿವಿ ಕೊಟ್ಟು ಕೇಳು. ಕೇಳ್ತಿದ್ಯಾ? ಈ ಎದೆ ಬಡಿತಾ ಇರೋ ತನಕ ನಿಮ್ಗೆ ಯಾವ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನಿನ್ ಜೊತೆಗಿದ್ದೀನಿ ಯಜಮಾಂತಿ. ನೀವು ಇದೀರಾ ಅಂತಾನೆ ನನಗೆ ಟೆನ್ಷನ್ ರೀ. ಯಾಕೆ? ಯಾಕಂದ್ರೆ ನೀವು ದೊಡ್ಡ ಎಡವಟ್ಟು. ಯಾವಾಗ ಏನ್ ಎಡವಟ್ಟು ಮಾಡ್ತಿರೋ ಯಾರಿಗೆ ಗೊತ್ತು? ನಾನು? ಹಾ ಯಜಮಾಂತಿ, ತಲೆನೋವಿಗೆ ಮದ್ದಾಗೋಣ ಅಂತ ಬಂದ್ರೆ ನೀವೇ ತಲೆನೋವು ಅಂತ ಹೇಳ್ತಿದ್ಯಾ? ಯಜಮಾಂತಿ, ಮೋಡದ ಚಲನೆ ಬೇಕಾದ್ರೂ ಕಂಡು ಹಿಡಿಬೋದು, ಆದ್ರೆ ಹೆಣ್ಮಕ್ಳ ಮನ್ಸಲ್ಲಿ ಏನಿದೆ ಅಂತ ಕಂಡು ಹಿಡಿಯಕ್ ಸಾಧ್ಯನೇ ಇಲ್ಲ. ನಿಮ್ಗೊಂದು ದೊಡ್ಡ ನಮಸ್ಕಾರ.